ಯುವನಿಧಿ ಯೋಜನೆಯ ಜೂನ್ ತಿಂಗಳಿನ ಸೆಲ್ಫ್ ಡಿಕ್ಲರೇಷನ್ನು ಈಗಾಗಲೇ ಸ್ಟಾರ್ಟ್ ಆಗಿದೆ. ಇನ್ನು ಯಾರೆಲ್ಲ ಸಬ್ಮಿಟ್ ಮಾಡಿಲ್ವೋ ಆದಷ್ಟು ನೀವು ಇದೇ ಒಂದು ತಿಂಗಳ 25ನೇ ತಾರೀಕಿನ ಒಳಗಡೆ ಸಬ್ಮಿಟ್ ಮಾಡಿ. ಆಮೇಲೆ ನಿಮಗೆ ಎನೇಬಲ್ ಇರೋದಿಲ್ಲ ಸಬ್ಮಿಟ್ ಮಾಡೋದಕ್ಕೆ. ಈಗ ಹೊಸದಾಗಿ ಎಲ್ಲ ಅಪ್ಡೇಟ್ ಮಾಡಿರೋದ್ರಿಂದ ನೀವು 25ನೇ ತಾರೀಕಿನ ಒಳಗಡೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಈಗ ತುಂಬ ಜನ ಇನ್ನೂ ಸಹ ನಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಡೇಟ್ ಆಫ್ ಹೆಚ್ಚಾಗ್ತಾ ಇಲ್ಲ, ಹಾಗೆ ತುಂಬ ಪ್ರಾಬ್ಲಮ್ಗಳು ಬರ್ತಾ ಇದ್ದಾವೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಸಹ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಹಾಗೆ ನಿಮ್ಮ ಕಮೆಂಟ್ಸ್ಗಳಿಗೆ, ನಿಮ್ಮ ಡೌಟ್ಸ್ಗಳಿಗೆ ಕ್ಲಾರಿಫೈಯನ್ನು ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಪ್ರತಿ ತಿಂಗಳು ಸಹ ಸೆಲ್ಫ್ ಡಿಕ್ಲರೇಷನ್ನು 2ನೇ ತಾರೀಕಿಂದನೇ ಸ್ಟಾರ್ಟ್ ಆಗ್ತಾ ಇತ್ತು. ಆದರೆ ಈ ಒಂದು ಜೂನ್ ಮಂತಿನಿಂದ ನಮಗೆ 1ನೇ ತಾರೀಕಿನಿಂದನೇ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ನು ಸ್ಟಾರ್ಟ್ ಆಗಿದೆ. ಜೂನ್ ತಿಂಗಳಿನ ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ತೀನಿ. ಅದಕ್ಕಿಂತ ಫಸ್ಟು ನಾವು ಮೇ ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ನೋಡೋದಾದರೆ, ಮೇ ಮಂತಿನ ಸೆಲ್ಫ್ ಡಿಕ್ಲರೇಷನ್ನು ಸ್ಟಾರ್ಟ್ ಆಗಿದ್ದೇ ಲೇಟಾಗಿ, ತುಂಬ ತಡವಾಗಿ ಪ್ರಾರಂಭ ಮಾಡಿದರು. ಮತ್ತು ಅದರಲ್ಲಿ ಎಲ್ಲರೂ ಸಹ ಸೆಲ್ಫ್ ಡಿಕ್ಲರೇಷನ್ನ ಮಾಡೋದಕ್ಕೆ ಅವಕಾಶ ಇತ್ತು. ಅಂದರೆ ಈಗ ಫಸ್ಟ್ ಪೇಮೆಂಟು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೋ ಅವರು ಮಾತ್ರ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇತ್ತು. ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲು ಈ ರೀತಿ ತಿಂಗಳಲ್ಲಿ. ಆದರೆ ಮೇ ಮಂತಲ್ಲಿ ಎಲ್ಲರಿಗೂ ಸಹ ಅವಕಾಶ ಇತ್ತು. ಈಗ ಕೆಲವೊಬ್ಬರು ಕಮೆಂಟ್ ಮಾಡಿ ಸಹ ನೀವೇ ತಿಳಿಸಿದ್ರಿ, ನಮಗೂ ಸಹ ಈಗ ನಾವು ಸಬ್ಮಿಟ್ ಮಾಡಿದ್ದೀವಿ ಅಂತ. ಆದರೆ ಮತ್ತೆ ಈಗ ಜೂನ್ ತಿಂಗಳಿನಲ್ಲಿ ಮತ್ತೆ ಚೇಂಜಸ್ ಆಗಿದೆ. ಹಾಗಾದರೆ ಆ ಚೇಂಜಸ್ ಏನೇನು ಅಂತ ನಾವು ನೋಡೋದಾದರೆ, ಈಗ ನೀವು ಹಿಂದೆ ಎಲ್ಲ ಯಾವ ರೀತಿ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರ್ತಿತ್ತೋ, ಅಂದರೆ ಈಗ ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು, ಏಪ್ರಿಲ್ ಆಗಿರ್ಬೋದು, ಆ ಒಂದು ತಿಂಗಳುಗಳಲ್ಲಿ ಎಲ್ಲನೂ ಯಾರಿಗೆಲ್ಲ ಫಸ್ಟ್ ಪೇಮೆಂಟು ಬಂದಿದೆ, ಮೊದಲನೇ ಕಂತಿನ ಹಣ ಬಂದಿದೆ, ಅವರಿಗೆ ಮಾತ್ರ ಸೆಲ್ಫ್ ಡಿಕ್ಲರೇಷನ್ನು ಫೆಚ್ ಆಗ್ತಾ ಇತ್ತು. ಈಗ ಮತ್ತೆ ಅದೇ ರೀತಿ ಪ್ರಾಬ್ಲಮ್ಮು ಎಲ್ಲರೂ ಸಹ ಫೇಸ್ ಮಾಡ್ತಾ ಇದ್ದೀರಾ, ಯಾರಿಗೆಲ್ಲ ಹಣ ಬಂದಿಲ್ವೋ ಅಂಥವ್ರು. ಹಾಗಾದರೆ ಈಗ ಯಾರಿಗೆಲ್ಲ ಡೇಟಾ ಫೆಚ್ ಆಗ್ತಿಲ್ವೋ ಅಂಥವರು ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ಡೇಟಾ ಫೆಚ್ ಆದರೆ ಮಾತ್ರ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಿ. ನಿಮ್ಗೊಂದು ವೇಳೆ ಏನಾದರೂ ಡೇಟಾ ಫೆಚ್ ಆಗ್ತಿಲ್ಲ ಅಂತ ಅಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಮತ್ತೆ ಒಂದ್ಸಲ ಟ್ರೈ ಮಾಡಿ. ಅಥವಾ ನಿಮ್ಗೆ ಆಗಲೂ ಸಹ ಸೆಲ್ಫ್ ಡಿಕ್ಲರೇಷನ್ ಆಗಿಲ್ಲ ಅಂತ ಅಂದರೆ ನೀವು ಏನೂ ಸಹ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಮೊದಲನೇ ಕಂತಿನ ಹಣ ಯಾವಾಗ ಬರುತ್ತೋ ಆಮೇಲೆ ನೀವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು. ಆದರೆ ಇಲ್ಲಿ ಯಾರೆಲ್ಲ ಪೇಮೆಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀರೋ, ಯಾರೆಲ್ಲ ಈಗ ಯುವನಿಧಿ ಯೋಜನೆಯ ಹಣವನ್ನು ಪಡ್ಕೊಂಡಿರ್ತೀರೋ ಅಂಥವರೆಲ್ಲರೂ ಸಹ ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನನ್ನು ಮಾಡಲೇಬೇಕು. ನೀವೇನಾದರೂ ಮಿಸ್ ಮಾಡಿದ್ರಿ ಅಂತ ಅಂದರೆ ಆಗ ನಿಮಗೆ ಈ ಒಂದು ಯುವನಿಧಿ ಯೋಜನೆಯ ಹಣ ಬರೋದನ್ನು ಸ್ಟಾಪ್ ಮಾಡ್ತಾರೆ, ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ತಪ್ಪದೆ 25ನೇ ತಾರೀಕಿನ ಒಳಗಡೆ ಸಬ್ಮಿಟ್ ಮಾಡಿ. ಮತ್ತು ಇದರಲ್ಲೂ ಸಹ ಇನ್ನೂ ಕೆಲವರು ಸ್ವಲ್ಪ ಡೌಟ್ಸನ್ನು ಕೇಳ್ತಾರೆ. ಈಗ ನಾವು 26ನೇ ತಾರೀಕು ಸಬ್ಮಿಟ್ ಮಾಡಿದ್ವಿ, 27ನೇ ತಾರೀಕು ಸಬ್ಮಿಟ್ ಮಾಡಿದ್ವಿ ಅಂತ ಡೌಟ್ಸನ್ನು ಕೇಳ್ತಾ ಇರ್ತೀರಾ. ಅಂಥವರಿಗೂ ಸಹ ಹಣ ಬರುತ್ತೆ. ಆದರೆ ಈ ಒಂದು ಮಂತಿಂದ ಮಾತ್ರ ನಿಮಗೆ 25ನೇ ತಾರೀಕಿನ ನಂತರ ಇಲ್ಲಿ ಎನೇಬಲ್ ಇರೋದಿಲ್ಲ. ಈಗೆಲ್ಲ ಅಪ್ಡೇಟ್ ಮಾಡಿರೋದ್ರಿಂದ ನೀವು 25ನೇ ತಾರೀಕಿನ ಒಳಗಡೆ ಆದಷ್ಟು ಬೇಗ ಸಬ್ಮಿಟ್ ಮಾಡಿ, ನಿಮಗೆ ಯುವನಿಧಿ ಯೋಜನೆಯ ಹಣ ಬರ್ತಾ ಹೋಗುತ್ತೆ. ಮತ್ತು ಇಲ್ಲಿ ಈಗ ನಮಗೆ ಇನ್ನೂ ಏಪ್ರಿಲ್ ತಿಂಗಳಿನ ಹಣ ಬಂದಿಲ್ಲ, ಮಾರ್ಚ್ ತಿಂಗಳಿನ ಹಣ ಬಂದಿಲ್ಲ, ಮೇ ತಿಂಗಳಿನ ಹಣ ಬಂದಿಲ್ಲ. ನಾವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀವಿ, ಆದರೆ ನಮ್ಗೆ ಇನ್ನೂ ಹಣನೇ ಬಂದಿಲ್ಲ. ಈಗ ಮತ್ತೆ ಜೂನ್ ತಿಂಗಳಿನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದೀರಾ. ನಿಮಗೆ ಒಂದು ಸಲ ಏನಾದರೂ ಅಮೌಂಟ್ ಬಂದಿದೆ, ಈಗ ನಿಮಗೆ ಜನವರಿದೇ ಆಗಿರ್ಬೋದು ಅಥವಾ ಫೆಬ್ರವರಿದಾಗಿರ್ಬೋದು, ನಿಮಗೆ ಯಾವುದೇ ಒಂದು ಕಂತಿನ ಹಣ ಬಂದಿದೆ ಅಂತ ಅಂದರೆ ಆಗ್ಲಿಂದನೇ ನೀವು ಕಂಟಿನ್ಯೂಯಸ್ ಆಗಿ ನಿಮಗೆ ಹಣ ಬರಲಿ ಬರ್ದಲೇ ಇರಲಿ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ತಾ ಹೋಗಿ. ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಈಗ ನೀವು ಯಾವ ಮಂತಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದು ಸಹ ಎಲ್ಲನೂ ಇರುತ್ತೆ. ಸೊ ಅಲ್ಲಿ ಸರ್ಕಾರದ ಹತ್ರನೂ ಸಹ ಎಲ್ಲ ಡೀಟೇಲ್ಸು ಇರುತ್ತೆ, ಯಾರ್ಯಾರು ಸಬ್ಮಿಟ್ ಮಾಡಿದ್ದಾರೆ, ಯಾರ್ಯಾರು ಸಬ್ಮಿಟ್ ಮಾಡಿಲ್ಲ ಅಂತ. ಸಬ್ಮಿಟ್ ಮಾಡಿರೋರಿಗೆಲ್ಲರಿಗೂ ಸಹ ತಡವಾಗಿ ಆದ್ರೂ ಸಹ ಹಣವನ್ನು ಬಿಡುಗಡೆ ಮಾಡ್ತಾರೆ. ಈಗಾಗಲೇ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಸಹ ಬರ್ತಾ ಇದೆ. ಅಂದರೆ ಪೆಂಡಿಂಗ್ ಹಣ ಅಂದರೆ ಈಗ ಡೊಮಿಸೈಲ್ ವೆರಿಫಿಕೇಷನ್ ಅಂತ ಯಾರಿಗೆಲ್ಲ ಇತ್ತು ನೋಡಿ, ಮತ್ತು ನಿಮಗೆ 180 ಡೇಸ್ ಕಂಪ್ಲೀಟ್ ಆಗಿರಲಿಲ್ಲ, ಈಗ ಮೇ ಮಂತಲ್ಲಾಗಿರ್ಬೋದು, ಮಾರ್ಚಲ್ಲಾಗಿರ್ಬೋದು, ಏಪ್ರಿಲ್ ಮಂತಲ್ಲಾಗಿರ್ಬೋದು, ಯಾರೆಲ್ಲ ಕಂಪ್ಲೀಟ್ ಮಾಡಿದ್ರೆ 180 ಡೇಸ್ನ ಯಾರಿಗೆಲ್ಲ ಕಂಪ್ಲೀಟ್ ಆಗಿದೆ ಅಂಥವ್ರು ಎಲ್ಲರಿಗೂ ಸಹ ಈಗ ಆ ಒಂದು ಪೆಂಡಿಂಗ್ ಅಮೌಂಟು ಬರ್ತಾ ಇದೆ. ಈ ಪೆಂಡಿಂಗ್ ಅಮೌಂಟ್ ಎಲ್ಲನೂ ಸಹ ಬಂದ ಮೇಲೆ ಮತ್ತೆ ಈ ಒಂದು 3 ತಿಂಗಳಿನ ಹಣವನ್ನು ಸಹ ಬಿಡುಗಡೆ ಮಾಡ್ತಾರೆ ಈ ಒಂದು ತಿಂಗಳಲ್ಲೇ. ನೆಕ್ಸ್ಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಆಗಿರ್ಬೋದು ಅಥವಾ ನೀವು
ಯುವನಿಧಿ ಯೋಜನೆಯ ಸ್ಟೇಟಸನ್ನು ಸಹ ಈಗ ನೀವು ಯಾವ ಅಕೌಂಟಿಂದ ಲಾಗಿನ್ ಆಗಿ ಅಪ್ಲೈ ಮಾಡಿರ್ತೀರೋ ಅಪ್ಲಿಕೇಶನನ್ನು ಹಾಕಿರ್ತೀರೋ ಆ ಒಂದು ಅಕೌಂಟಿಂದನೇ ಹಾಕಬೇಕು ಅಂತ ಏನಿಲ್ಲ. ನೀವು ಯಾವ ಅಕೌಂಟಿಂದ ಬೇಕಾದರೂ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ಬೋದು, ಹಾಗೆ ಸ್ಟೇಟಸನ್ನು ಸಹ ಚೆಕ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಸ್ಟೇಟಸನ್ನು ಚೆಕ್ ಮಾಡಿ. ಸ್ಟೇಟಸಲ್ಲಿ ನಿಮಗೆ ರೀಸನ್ ಇರುತ್ತೆ ಯಾಕೆ ಬಂದಿಲ್ಲ ಅಂತ. ಸೇವಾ ಸಿಂಧುಗೆ ನೀವು ಲಾಗಿನ್ ಆಗಬೇಕು ಅಂದರೆ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಬ್ರೌಸರಲ್ಲಿ. ಅಲ್ಲಿ ಫಸ್ಟ್ಗೆ ಒಂದು ಲಿಂಕ್ ಬರುತ್ತೆ ಸೇವಾ ಸಿಂಧು ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಕೆಳಗಡೆ ನ್ಯೂ ಯೂಸರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ನಿಮ್ಮ ಆಧಾರ್ ನಂಬರಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಆ ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗ್ಬೋದು ನೀವು. ನೆಕ್ಸ್ಟ್ ಫರ್ಗಟ್ ಪಾಸ್ವರ್ಡಲ್ಲಿ ಲಿಂಕ್ ಬಂದಿಲ್ಲ ಅಂದರೆ ನೀವು ಬೇರೆ ಒಂದು ಆಧಾರ್ ನಂಬರಿಂದ ಲಾಗಿನ್ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ಡೇಟಾ ನಾಟ್ ಫೌಂಡ್ ಅಂತ ಯಾಕೆ ಬರುತ್ತೆ ಅಂತ ಅಂದರೆ ನೀವು ರೆಫರೆನ್ಸ್ ನಂಬರನ್ನು ಕರೆಕ್ಟಾಗಿ ಹಾಕಿ ಚೆಕ್ ಮಾಡಬೇಕು. ಇಲ್ಲಿ ನೀವು ಸೆಲ್ಫ್ ಡೆಕ್ಲರೇಷನ್ ರೆಫರೆನ್ಸ್ ನಂಬರನ್ನು ಹಾಕಬಾರ್ದು. ಫಸ್ಟಿಗೆ ಅಪ್ಲಿಕೇಶನ್ ಹಾಕಿದಾಗ ಯಾವ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ ನೋಡಿ, ಆ ಒಂದು ರೆಫರೆನ್ಸ್ ನಂಬರನ್ನು ಹಾಕಿ ಚೆಕ್ ಮಾಡಿದ್ರೆ ಆಗ ನಿಮಗೆ ಸ್ಟೇಟಸ್ಸು ಕರೆಕ್ಟಾಗಿ ಶೋ ಆಗುತ್ತೆ. ನೆಕ್ಸ್ಟ್ ಈಗ ಯಾರಿಗೆಲ್ಲ ಡೊಮಿಸೈಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, 180 ಡೇಸ್ ಕಂಪ್ಲೀಟ್ ಆಗಿದೆ ಅಂಥವ್ರೆಲ್ಲರಿಗೂ ಸಹ ಈಗ ನಮಗೆ ಫಸ್ಟ್ ಪೇಮೆಂಟ್ ಇನ್ನೂ ಬಂದಿಲ್ಲ. ಈಗ ನಾವು ಸಬ್ಮಿಟ್ ಮಾಡ್ಬೋದ ಸೆಲ್ಫ್ ಡೆಕ್ಲರೇಷನ್ ಅಂದರೆ ನೀವು ಸಬ್ಮಿಟ್ ಮಾಡಿ ಟ್ರೈ ಮಾಡಿ, ನಿಮಗೆ ಅಮೌಂಟ್ ಬರಲಿ ಬರದಲ್ಲೇ ಇರಲಿ ಸಬ್ಮಿಟ್ ಮಾಡಿ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಡೇಟಾ ಫೆಚ್ ಆಗ್ತಿಲ್ಲ ಅಂತ ಅಂದರೆ ಆಗ ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ಸಹ ವೆಯ್ಟ್ ಮಾಡಿ. ಪೇಮೆಂಟ್ ಬಂದ ಮೇಲೆ ನೀವು ಸಬ್ಮಿಟ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಈಗ ಡೇಟಾ ಫೆಚ್ ಆಗ್ತಿಲ್ಲ ಏನು ಮಾಡಬೇಕು ಅಂತ ಅಂದರೆ ನೀವು ಏನೂ ಮಾಡುವ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಪೇಮೆಂಟ್ ಬರೋವರೆಗೂ ಸಹ ವೆಯ್ಟ್ ಮಾಡಬೇಕಾಗಿರುತ್ತೆ. ಇದೇ ರೀತಿಯ ನಿಮಗೆ ಯುವನಿಧಿ ಯೋಜನೆಯ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಕಮೆಂಟ್ಸ್ಗಳಿಗೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆನ್ಸರನ್ನು ಕೊಡ್ತೀನಿ. ಈಗ ಕಮೆಂಟಲ್ಲಿ ತಿಳಿಸಿದ್ರೆ ಒಬ್ಬೊಬ್ಬರೇ ಒಂದೊಂದ್ಸಲ ಕಮೆಂಟ್ ಮಾಡ್ತಾ ಇರ್ತೀರ. ಈ ರೀತಿ ವಿಡಿಯೋ ಮಾಡೋದ್ರಿಂದ ಎಲ್ಲರಿಗೂ ಸಹ ಇನ್ಫಾರ್ಮೇಷನ್ ಸಿಗುತ್ತೆ.